ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 69ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ ಆದರೆ ಸತ್ಯದ್ದೇ. ಮತ್ತೆ ಅದೇ ಸುದ್ದಿ ಬರ್ತಾ ಇದೆ. ಫೋನ್ಪೇ, ಗೂಗಲ್ ಪೇ, ಪೇಟಿಎಂ ಇವನ್ನೆಲ್ಲ ಬಳಸಿದರೆ ನಾವು ಇನ್ನು ಮುಂದೆ ಶುಲ್ಕ ಕಟ್ಟಬೇಕಂತೆ. ಹಾಗಾಗಿ ಸಂಸತ್ತಲ್ಲಿ ಬಿಲ್ ಪಾಸ್ ಆಗಿದೆ ಅಂತೆಲ್ಲ ಭಾಳಷ್ಟು ವೈರಲ್ ಸುದ್ದಿಗಳು ಓಡಾಡಲಿಕ್ಕೆ ಮತ್ತೆ ಶುರುವಾಗಿವೆ. ಹಾಗಾದರೆ ಈ ಸುದ್ದಿ ಸತ್ಯನ ಕೇಳಿದರೆ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಇದೊಂದು ಅರ್ಧ ಸತ್ಯ ಅನ್ನುವಂಥದ್ದು. ವೈರಲ್ ಪೋಸ್ಟ್ಗಳ ಪ್ರಕಾರ ಎಲ್ಲ UPI ಪಾವತಿಗಳಿಗೆ ಶುಲ್ಕ ಬರಲಿದೆ ಅಂತ ಹೇಳ್ತಾ ಇದ್ದಾರೆ. ಫೋನ್ಪೇ, ಗೂಗಲ್ ಪೇ, ಪೇಟಿಎಂ ಯಾವುದೂ ಇನ್ನು ಮುಂದೆ ಉಚಿತ ಅಲ್ಲ ಅಂತ. ಆದರೆ ನಿಮಗೆ ಗೊತ್ತಿರಲಿ, ಈ ಕ್ಷಣಕ್ಕೆ ಸಾಮಾನ್ಯ ಜನರು ಮಾಡುವಂಥ ಪರ್ಸನ್ ಟು ಪರ್ಸನ್ P2P ಅಂತ ಏನು ಕರಿತೀವಿ, ಅದು UPI ಪಾವತಿಗಳಿಗೆ ಯಾವುದೇ ಹೊಸ ಶುಲ್ಕವನ್ನು ಕೂಡ ಜಾರಿಗೊಳಿಸಲಾಗಿಲ್ಲ. ಆದರೆ ಸಂಸತ್ತಿನಲ್ಲಿ ಅಂಗೀಕರಿಸಲಾದಂಥ ಹೊಸ ತಿದ್ದುಪಡಿ ಕಾಯ್ದೆಯು ಭವಿಷ್ಯದಲ್ಲಿ ಅಗತ್ಯ ಬಿದ್ದರೆ ಸರ್ಕಾರಕ್ಕೆ UPI ಸೇರಿದಂತೆ ಕೆಲವು ಡಿಜಿಟಲ್ ಪಾವತಿಗಳ ಮೇಲೆ MDR ಅಥವಾ ಇತರೆ ಶುಲ್ಕಗಳನ್ನು ಅನುಮತಿಸುವ ಕಾನೂನುಬದ್ಧವಾದ ಅವಕಾಶವನ್ನು ನೀಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ತಕ್ಷಣವೇ ಎಲ್ಲ UPI ವ್ಯವಹಾರಗಳಿಗೆ ಶುಲ್ಕ ಆರಂಭವಾಗಿದೆ ಎನ್ನುವುದರಲ್ಲಿ ಯಾವುದೇ ಅರ್ಥ ಕೂಡ ಇಲ್ಲ. ಅಸಲಿಗೆ MDR ಮೇಲೆ ಶುಲ್ಕ ವಿಧಿಸುವ ಸಾಧ್ಯತೆಗಳು ಏನಿವೆ ಅಂತ ಕೇಳಿದರೆ ನಿಮಗೆ ಗೊತ್ತಿರಲಿ, MDR ಅಂತಂದರೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತ. ಅಂದರೆ ವ್ಯಾಪಾರಿಯಿಂದ ಡಿಜಿಟಲ್ ಪಾವತಿ ಸೇವೆಗೆ ವಿಧಿಸುವಂಥ ಶುಲ್ಕ. ಈ ಶುಲ್ಕವನ್ನು ಯಾರು ಭರಿಸ್ತಾರೆ, ಎಷ್ಟು ವಿಧಿಸಲಾಗುತ್ತದೆ ಮತ್ತು ಯಾವ ರೀತಿಯ ವ್ಯವಹಾರಗಳಿಗೆ ಅನ್ವಯಿಸುತ್ತದೆ ಎನ್ನುವಂಥದ್ದು ಸರ್ಕಾರದ ಮುಂದಿನ ಅಧಿಸೂಚನೆಗಳ ಮೇಲೆ ಅವಲಂಬಿತ ಆಗಿರ್ತದೆ. ಇತ್ತೀಚಿನ UPI ಬದಲಾವಣೆಗಳು ಯಾವುವು ಅಂತ ಕೇಳಿದರೆ NPCI ಸಮಯಕ್ಕನುಸಾರ ಹಲವು ತಾಂತ್ರಿಕ ಮತ್ತು ಭದ್ರತಾ ನಿಯಮಗಳನ್ನು ಜಾರಿಗೆ ತರ್ತಾನೇ ಇದೆ. ಉದಾಹರಣೆಗೆ ಬಳಕೆದಾರರ ಮಾಹಿತಿಯ ಸುರಕ್ಷತೆಗೆ ಹೊಸ ಮಾರ್ಗಸೂಚಿಗಳನ್ನು ನೀಡಿರುವಂಥದ್ದು, ಹೆಚ್ಚಿನ ಮೌಲ್ಯದ ಕೆಲವು ವಿಶೇಷ ವರ್ಗದ ವ್ಯವಹಾರಗಳಿಗೆ ಹೆಚ್ಚಿನ ಮಿತಿಯನ್ನು ವಿಧಿಸುವಂಥದ್ದು, ಬಯೋಮೆಟ್ರಿಕ್ ದೃಢೀಕರಣದಂಥ ಹೆಚ್ಚುವರಿ ಭದ್ರತಾ ವ್ಯವಸ್ಥೆಗಳು ಇತ್ಯಾದಿ. ಅಂದಹಾಗೆ ನಿಮಗೆ ಗೊತ್ತಿರುವ ಸಂಗತಿ ಅಂತಂದರೆ ಹೆಚ್ಚಿನ UPI ವ್ಯವಹಾರಗಳಿಗೆ ಪ್ರತಿ ವ್ಯವಹಾರದ ಮಿತಿ 1 ಲಕ್ಷ ಇದೆ. IPO, ಶಿಕ್ಷಣ, ಆರೋಗ್ಯ, ತೆರಿಗೆ ಪಾವತಿ ಮುಂತಾದ ಕೆಲವು ವಿಶೇಷ ವರ್ಗಗಳಲ್ಲಿ 5 ಲಕ್ಷದವರೆಗೆ ಕೂಡ ಅವಕಾಶವನ್ನು ನೀಡಲಾಗಿದೆ. ಬ್ಯಾಂಕ್ ಹಾಗೂ ವರ್ಗವನ್ನು ಅವಲಂಬಿಸಿಕೊಂಡು ಮಿತಿಗಳು ಬದಲಾಗಬಹುದು ಕೂಡ. ಅದೇನೇ ಇರಲಿ, ಒಂದೇ ಮಾತಲ್ಲಿ ಹೇಳಬೇಕಂತಂದರೆ ಸದ್ಯಕ್ಕಂತೂ ಪರ್ಸನ್ ಟು ಪರ್ಸನ್ ಪಾವತಿ ಮಾಡುವಂತಹ ವಿಧಾನಕ್ಕೆ ಯಾವುದೇ ರೀತಿಯ ಒಂದು ಶುಲ್ಕವನ್ನು ವಿಧಿಸುವ ಯೋಚನೆ ಸರ್ಕಾರದ ಮುಂದಿಲ್ಲ ಅನ್ನೋದು ಗೊತ್ತಿರಲಿ. ಯಾವುದೇ ಕಾರಣಕ್ಕೂ ಅಪರಿಚಿತ QR ಕೋಡನ್ನು ಸ್ಕ್ಯಾನ್ ಮಾಡಬೇಡಿ. UPI ಪಿನ್ನನ್ನು ಯಾರೊಂದಿಗೂ ಹಂಚಿಕೊಳ್ಬೇಡಿ. ಹಣ ಪಡೆಯಲಿಕ್ಕೆ ಪಿನ್ ಅನ್ನುವಂಥದ್ದು ಅಗತ್ಯ ಇಲ್ಲ. ಪಿನ್ ಕೇಳಿದರೆ ಅದು ವಂಚನೆ ಅಂತ ಗೊತ್ತಿರಲಿ. ಹಾಗೆಯೇ ಹಣ ಕಳುಹಿಸುವ ಮೊದಲು ಫಲಾನುಭವಿಯ ಹೆಸರನ್ನು ಸರಿಯಾಗಿ ಪರಿಶೀಲಿಸಿಕೊಳ್ಳಿ ಅನ್ನುವಂಥದ್ದನ್ನು ಮತ್ತೊಮ್ಮೆ ನೆನಪಿಸ್ತಾ ಇನ್ನೊಂದು ಸಂಗತಿಯೊಂದಿಗೆ ನಾಳೆ ಸಿಗೋಣ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.